ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಸ್ನೋ ಬಂದಿದೆ. ಸೊ ಒಂದು ವಾರದಿಂದ ಅವಳು ಹೇಳ್ತಾನೆ ಇದ್ದಾಳೆ ಸ್ನೋಮ್ಯಾನ್ ಯಾವಾಗ ಮಾಡೋದು ಅಂತ. ಇವತ್ತು ಫ್ರೀ ಆಗಿದ್ವಿ, ಸೊ ಹಾಗಾಗಿ ಸ್ನೋಮ್ಯಾನ್ ಮಾಡೋಣ ಅಂತ ಬಂದಿದ್ದೀವಿ. ಅರಿಯದ್ನ ಬಾ, ನಮ್ಮ ಬ್ಯಾಕ್ ಯಾರ್ಡ್ ಅಲ್ಲಿ ಇದೀವಿ. ಇರಿ ಅರಿಯದ್ನ, ಇರಿ ಅವಳು ನೋಡಿ, ಅವಳನ್ನ ತೋರಿಸ್ತೀವಿ ಏನ್ ಮಾಡ್ತಾ ಇದ್ದಾಳೆ. ಹಾಯ್, ಏನ್ ಮಾಡಿ ಹಿಂಗ್ ಮಾಡಿ. ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾಳೆ. ತೋರಿಸ್ಬಿಡ್ತೀನಿ ಎಷ್ಟು ಸ್ನೋ ಇದೆ ಅಂತ. ನೆನ್ನೆ ಫುಲ್ ಸ್ನೋಫಾಲ್ ಆಯಿತು ನೋಡಿ, ಹಿಂಗಿದೆ, ಐಸ್ ಥರ ಇದೆ. ಬಿಲ್ಕು ಸ್ನೋ ತಗೊಂಡು ಥ್ರೋ ಮಾಡು. ಫುಲ್ ಗಾಳಿ ಸ್ಟಾರ್ಟ್ ಆಯಿತು ನೋಡಿ. ಅವಳು ಮಲಗಿಬಿಟ್ಟು ಕೈ ಕಾಲನ್ನ ಶೇಕ್ ಮಾಡಿದಾಗ ಈ ಥರ ಶೇಪ್ ಬರುತ್ತೆ. ಆ್ಯಕ್ಚುಲಿ ಪ್ರತಿ ವರ್ಷ ನಾವು ಸ್ನೋಮ್ಯಾನ್ ಮಾಡ್ತೀವಿ. ಸೊ ಈ ವರ್ಷ ಒಂದೆರಡು ವಾರದಿಂದ ಅವಳಿಗೆ ಹೇಳ್ತಾನೆ ಇದ್ದಾಳೆ ಸ್ನೋ ಬಂದಾಗಿಂದ. ಬಟ್ ಅವಳಿಗೆ ಹುಷಾರಿರಲಿಲ್ಲ, ಕಾಫ್ ಎಲ್ಲ ಆಗಿಬಿಟ್ಟಿತ್ತು. ಅದಾದ ನಂತರ ಬರ್ಡೇ ಅಂತ ಬ್ಯುಸಿ ಆಗಿಬಿಟ್ವಿ, ಮಾಡೋದಕ್ಕಾಗಿರಲಿಲ್ಲ. ಸೊ ಈ ವೀಕೆಂಡ್ ಫ್ರೀ ಇದ್ವಿ ಅಂದ್ಬಿಟ್ಟು ನಾವು ಸ್ನೋಮ್ಯಾನ್ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲಿ ನೋಡಿ ಎಷ್ಟು ಒಳಗೆ ಹೋಗ್ತಾ ಇದೆ. ಬೇಗ ಸ್ನೋಮ್ಯಾನ್ ಮಾಡೋಣ. ಮೊದಲಿಗೆ ಒಂದು ಬೇಸ್ ಮಾಡ್ಕೊಳ್ಳೋಣ. ಈ ಕಡೆ ಬಾ, ಅಮ್ಮ ಪಕ್ಕ ಬಾ, ಈ ಕಡೆ ಬಾ ಪಿಲ್ಲಿ. ದಿಸ್ ಇಸ್ ಅ ಬೇಸ್, ಲೈಕ್ ದಿಸ್ ಬೇಸ್. ಓಕೆ, ಇವಾಗ ಬಾಲ್ ಮಾಡಬೇಕು. ದಿಸ್ ಇಸ್ ಬೇಸ್. ಓಕೆ, ನಾವ್ ಲೆಟ್ಸ್ ಡೂ ಬಾಲ್. ಇದ್ರ ಮೇಲೆ ಬಾಲ್ ಮಾಡಬೇಕು. ಇದ್ರ ಮೇಲೆ ಅರಿಯೋದ್ನ ಹಿಂಗೆ. ಮೋರ್ ಸ್ನೋ ಹಾಕು. ಇಲ್ಲಾಂದ್ರೆ ಬ್ರೇಕ್ ಆಗುತ್ತದು. ಇಲ್ಲೆಲ್ಲ ದೊಡ್ಡ ದೊಡ್ಡ ಸ್ನೋಮ್ಯಾನ್ ಮಾಡ್ತಾರೆ. ಸ್ನೋನ ಒಂದ್ರ ಮೇಲೆ ಸುತ್ಕೊಂಡು ರೋಲ್ ಮಾಡಿಕೊಂಡು ಬಿಗ್ ಬಾಲ್ ಮಾಡ್ತಾರೆ. ಅದೇ ಥರ ಒಂದು ಸ್ಮಾಲ್ ಬಾಲು ಹೆಡ್ಡಿಗೆ ಅಂತ ಇಡ್ತಾರೆ. ಈವನ್ ಮಕ್ಕಳಿಗೂ ಕೂಡ ಸ್ಕೂಲಲ್ಲಿ ಸ್ನೋಮ್ಯಾನ್ ಮಾಡಿಸ್ತಾರೆ. ಅದು ಫುಲ್ ಓವರ್ ಆಲ್. ನಮ್ದು ಹಂಗಲ್ಲ, ಜೀನ್ಸ್ ಪ್ಯಾಂಟ್ ಅಲ್ವಾ, ಸೊ ಎಲ್ಲ ಹಸಿ ಆಗ್ತಾ ಇದೆ. ಸ್ನೋಲ್ ಕುತ್ಕೋ, ಮಮ್ಮನ ಮೇಲೆ ಕುತ್ಕೊಂಡಿದ್ಯಾ? ನನಗೆ ಫುಲ್ ಚಳಿ ಅನಿಸ್ತಾ ಇತ್ತು. ಅರಿಯಾದ್ನಾಗೆ ಅಭ್ಯಾಸ ಇದೆ, ಸ್ಕೂಲಲ್ಲೆಲ್ಲ ಆಚೆ ಇದೇ ಥರ ಆಟ ಆಡಿಸ್ತಾರೆ. ಎವ್ರಿ ಡೇ ಒಂದೆರಡು ಸರಿ ಸ್ನೋನಲ್ಲೇ ಆಟ ಆಡ್ತಾನೆ ಇರ್ತಾರೆ ಮಕ್ಕಳು. ಹಾಗಾಗಿ ಅವಳು ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಆಮೇಲೆ ಅವಳದು ಕಂಪ್ಲೀಟ್ ಓವರ್ ಆಲ್ ಹಾಕಿದಾಳಲ್ವ, ಕಾಲ್ವರೆಗೂ ಫುಲ್ ಕವರ್ ಆಗಿದೆ. ನಮ್ಮದು ಜಾಕೆಟ್ ಅಷ್ಟೇ, ಸೊ ಕೆಳಗಡೆ ಕಾಲೆಲ್ಲ ಜೀನ್ಸ್ ಅಲ್ವಾ, ಅದು ಕೂಡ ಸ್ನೋನಲ್ಲಿ ಫುಲ್ ವೆಟ್ ಆಗ್ತಾ ಇತ್ತು. ಆಮೇಲೆ ತುಂಬ ಜನ ಸ್ನೋ ವಿಡಿಯೋ ನೋಡಿಬಿಟ್ಟು ಸಖತ್ತಾಗಿದೆ, ಎಷ್ಟು ಲಕ್ಕಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ನೋಡೋದಕ್ಕೆ ಹಾಗೆ ತುಂಬ ಸುಂದರವಾಗಿ ಕಾಣಿಸುತ್ತೆ, ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಎಲ್ಲಿ ಹೋಗಬೇಕಾದ್ರೂ 3 ಲೇಯರ್ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. 10 ನಿಮಿಷ ಆಚೆ ಇರೋದಕ್ಕಾಗೋದಿಲ್ಲ. ನೀವು ಯೋಚನೆ ಮಾಡಿ, -8 ಡಿಗ್ರೀಸ್ ಅಂದರೆ ಹೆಂಗಿರ್ಬೋದು ಅಂತ. ಒಂದು ನಿಮಿಷ ನಾವು ಗ್ಲೌಸ್ ತೆಗೆದ್ರೆ ಸಾಕು, ಕೈಯೆಲ್ಲ ನಂಬಾಗ್ಬಿಡುತ್ತೆ. ಇಟ್ಸ್ ನಾಟ್ ಈಸಿ. ಅಯ್ಯೋ ಹೌದಾ, ನಾನು ಸ್ನೋಮ್ಯಾನ್ ಮಾಡ್ತಾ ಇದ್ದೀನ, ಶಿವಲಿಂಗ ಮಾಡ್ತಾ ಇದ್ದೀನೋ ಗೊತ್ತಾಗ್ತಾ ಇಲ್ಲ. No, you make a snowman. Does it look like snowman? Yes, it looks like a small snowman. Okay. ಇಲ್ಲಿ ಕ್ಯಾರೆಟ್ ಬೀಟ್ರೂಟ್ ತಗೊಂಡಿದ್ದೀನಿ ಸ್ನೋಮ್ಯಾನ್ಗೆ. ಸ್ನೋಮ್ಯಾನ್ ಫೇಸ್ ಹೋಯ್ತು. ನನ್ನ ಕೈ ಫೀಸ್ ಆಗ್ತಾ ಇದೆ. ಗ್ಲೌಸ್ ಹಾಕೊಂಡ್ಬರ್ತೀನಿ. ಬ್ರೇಕ್ ಆಗ್ಬಿಡ್ತು ನಾನು ಕ್ಯಾರೆಟ್ ಫಿಕ್ಸ್ ಮಾಡೋ ಅಷ್ಟರಲ್ಲಿ. ಸೊ ಒಳಗಡೆ ಗಟ್ಟಿ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ನಾನು ಇಲ್ಲಷ್ಟು ಫಿಕ್ಸ್ ಮಾಡೋಕ್ಕಾಗೋದು.
ಕೈಯಿಂದ ಟಚ್ ಮಾಡಕ್ ಆಗದೇ ಇಲ್ಲ, ಕೈ ಫ್ರೀಸ್ ಆಗಿಬಿಡುತ್ತೆ. -5 ಡಿಗ್ರೀಸ್ ಫ್ರೀಸ್ ಆಗ್ತಾ ಇದೆ. ಆಗಲ್ಲ, ಒಂದು ನಿಮಿಷ ಗ್ಲೌಸ್ ತೆಗೆದ್ರೆ ಕೈಯೆಲ್ಲ ಫುಲ್ ಫ್ರೀಸ್ ಆಗಿಬಿಡುತ್ತೆ. ಫ್ರೋಸ್ Snowman is smiling. Snowman loves to smile. Good snowman. I really love the snowman. ಫೈನಲಿ ನಮ್ಮ ಪುಟಾಣಿ ಬೇಬಿ ಸ್ನೋಮ್ಯಾನ್ ರೆಡಿ ಆಯಿತು. ಅರಿಯಾದನ್ನ ಸ್ನೋಮ್ಯಾನ್ ಮಾಡೋದಕ್ಕಿಂತ ಅವಳು ಈ ಐಸ್ ಕಲ್ಲುಗಳನ್ನ ಸಂಗ್ರಹಿಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಐಸ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದಾಳೆ. ನೋಡಿ, ಐಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ನೋಡಿ ಇಲ್ಲಿ ನಮ್ಮ ಬ್ಯಾಕ್ ಯಾರ್ಡ್ ಆಗಿರೋದು. ಹೋಗಿ ಗುಲ್ಕೋ, ಸ್ನೋಮ್ಯಾನ್ ಹತ್ರ ನಿಂತ್ಕೋ, ಫೋಟೋ ತೆಗಿತೀನಿ. ಸ್ನೋಮ್ಯಾನ್ ಹತ್ರ ನಿಂತ್ಕೋ, ಬೇಗ ಹೋಗು. ಹಿಂದೆ ಸ್ನೋಮ್ಯಾನ್ ಪಕ್ಕ. ತರ್ಸ, ಒಂದು ನಿಮಿಷ ಹಂಗೆ ಇರು. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಚಳಿನಲ್ಲಿ ಸ್ನೋಮ್ಯಾನ್ ರೆಡಿ ಆಯಿತು. ಸ್ನೋಮ್ಯಾನ್ ಆ್ಯಕ್ಚುಲಿ ಗುಂಡಕ್ಕಿರಬೇಕು, ಅದ್ರ ಹೊಟ್ಟೆ ರೌಂಡಾಗಿರಬೇಕು. ಪಾಪ ನಮ್ಮ ಸ್ನೋಮ್ಯಾನಿಗೆ ಊಟ ಇಲ್ದೇನೆ ಸಣ್ಣ ಆಗ್ಬಿಟ್ಟಿದೆ, ಡಯಟಲ್ಲಿದೆ. ಫ್ರೆಂಡ್ಸ್, ಮಾಡೋಕ್ಕಾಗಿದ್ದು ಸಿಕ್ಕಾಪಟ್ಟೆ ಚಳಿ ಇದೆ, ಆಗ್ತಾ ಇಲ್ಲ. ದೊಡ್ಡದು ಮಾಡೋಕ್ಕಾಗಲ್ಲ ಈ ಚಳಿನಲ್ಲಿ. ಸೊ ಈ ವರ್ಷ ಪ್ರತಿ ವರ್ಷ ನಾನು ಇಷ್ಟೇ ಪುಟಾಣಿನ ಮಾಡ್ತೀನಿ, ಚಳಿ ಇರುತ್ತೆ ಅಂದ್ಬಿಟ್ಟು. ಸೊ ಈ ವರ್ಷನೂ ಕೂಡ ಪುಟಾಣಿ ಸ್ನೋಮ್ಯಾನ್ ರೆಡಿ ಆಗಿದೆ. ನಮ್ಮ ಸ್ನೋಮ್ಯಾನ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅರಿಯಾನ ಬಾ, ಸಿಟ್ ಹಿಯರ್. ಸಿಟ್ ಹಿಯರ್, ಕೂತ್ಕೋ. ಹೀಗಿತ್ತು ನಮ್ಮ ಈ ವರ್ಷದ ಸ್ನೋಮ್ಯಾನ್, ಡಯಟ್ ಸ್ನೋಮ್ಯಾನ್. ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸಿ. ಆಮೇಲೆ ಸ್ನೋನಲ್ಲಿ ಮಕ್ಕಳು ಇನ್ನೊಂದು ಆ್ಯಕ್ಟಿವಿಟಿ ಮಾಡ್ತಾರೆ. ಒಂದು ಸ್ಲೈಡ್ ಥರ ಸಿಗುತ್ತೆ, ಪ್ಲಾಸ್ಟಿಕ್ದು, ಪೋಲ್ಕಾ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕುತ್ಕೊಂಡ್ಬಿಟ್ಟು ಮಕ್ಕಳು ಸ್ಲೈಡ್ ಆಡ್ತಾರೆ ಸ್ನೋನಲ್ಲಿ. ಇದನ್ನು ಸ್ಕೂಲಲ್ಲೂ ಕೂಡ ಆಡಿಸ್ತಾರೆ. ನಾವು ಅರಿಯಾನಾಗ ಒಂದು ಸರಿನೂ ಈ ಆ್ಯಕ್ಟಿವಿಟಿ ಮಾಡಿಸೇ ಇಲ್ಲ. ಸೊ ಈ ಸಾರಿ ಅದನ್ನು ತೊಗೊಂಡು ಬಂದು ಮಾಡಿಸ್ಬೇಕು ಅಂತ ಇದ್ದೀನಿ. ಅದನ್ನು ಮಾಡಿಸಿದಾಗ ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ. ಆಮೇಲೆ ನಮ್ಮ ಹೋಮ್ ಟೂರ್ ಪಾರ್ಟ್ 2 ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿ. ಸ್ನೋನಲ್ಲಿ ಆಟ ಆಡೋದು ಎಲ್ಲ ತುಂಬ ಫನ್ ಇರುತ್ತೆ, ಹೌದು ಒಪ್ಕೋತೀನಿ. ಆದರೆ ಅದು ಒಂದು 5-10 ನಿಮಿಷ ಮಾತ್ರ. ಒನ್ಸ್ ಇನ್ ಎ ವೈಲ್ ವೆಕೇಷನ್ಗೆ ಹೋದಾಗ ಸ್ನೋ ಇದ್ದರೆ ಎಲ್ಲರೂ ಖುಷಿ ಪಡ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಬರ್ತೀವಿ. ಬಟ್ ಅದೇ ಡೈಲಿ ಆಗಿಬಿಟ್ರೆ ಅದ್ರ ಒಟ್ಟಿಗೆ ಲಾಟ್ ಆಫ್ ಡಿಫಿಕಲ್ಟೀಸು ಇರುತ್ತೆ. ಸೊ ನೋಡೋಕ್ಕೆ ಸುಂದರವಾಗಿದೆ, ಹೌದು, ಬಟ್ ಅಷ್ಟೇ ಬೇರ್ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗ್ ನನಗೂ ಅಷ್ಟೇ, ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಸ್ನೋ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೆ ಫಸ್ಟ್ ಟೈಮ್ ನೋಡೋದಕ್ಕೆ, ಎಕ್ಸ್ಪೀರಿಯನ್ಸಿಗೆ. ಬಟ್ ಎವ್ರಿ ವರ್ಷ ಇವಾಗ ಯಾಕಾದರೂ ವಿಂಟರ್ ಸೀಸನ್ ಬರುತ್ತೋ ಅಂತ ಅನಿಸುತ್ತೆ. ಹಾಗೆ ಲೈಫು ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ವಾ, ಅದು ಥರ. ನನ್ನ ಮಗಳಂತೂ ಇವಾಗ ಸಮ್ಮರ್ ಯಾವಾಗ ಬರುತ್ತಮ್ಮ, ಇನ್ನು ಎಷ್ಟು ತಿಂಗಳು ಅಂತ ಡೈಲಿ ಕೇಳ್ತಾಳೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಎಷ್ಟು ಚಳಿ ಇರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಫ್ರಿಜ್ಜಲ್ಲಿ ಫ್ರೀಝರ್ ಇರುತ್ತಲ್ವಾ, ಸೊ ಅದ್ರ ಒಳಗಡೆ ಓಡಾಡೋ ಥರ ನಾವು ಆಚೆ ಓಡಾಡ್ತಾ ಇರುವಾಗ ಅಂತ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್ಲು.
ಇಲ್ಲಿ ನೋಡಿ ಹಳೆಯವ್ರನ್ನ ಕಲೆಕ್ಟ್ ಮಾಡಿರೋ ಐಸ್ಗಳು, ಸ್ಟೋನ್ಸ್ಗಳನ್ನ ಕಲೆಕ್ಟ್ ಮಾಡಿದಾಳೆ. ಬಾಯ್ ಬಾಯ್ ಸ್ನೋಮ್ಯಾನ್, ಟಾಟಾ. ಚಲೋ ಲೆಟ್ಸ್ ಗೋ. ಇಲ್ಲಿ ಬೀಳುವ, ಇಲ್ಲಿ ಸಾಫ್ಟ್ ಇದೆ. ಇನ್ನ ಮುಂದೋಗ್ಬಿಡ್ಬೇಕು, ಒಳಗೆ ಹೋಗ್ತೀಯ. ಅಲ್ಲಿ ನೋಡಿ, ಇದು ಪಕ್ಕದ ಮನೆಯವ್ರ ಬ್ಯಾಕ್ ಯಾರ್ಡ್. ಚೂರು ಟಚ್ ಆಗಿಲ್ಲ. ಇಲ್ಲಿ ನೋಡಿ ನಮ್ದು ಹೆಂಗ್ ಟಚ್ ಆಗ್ಬಿಟ್ಟು ಎಲ್ಲ ಹೆಂಗಾಗಿದೆ. ವೈ ಯು ಕೀಪಿಂಗ್ ಆಲ್ ದಿಸ್? ಸರಿ, ಅದನ್ನ ಏನ್ ಮಾಡ್ತೀಯ ಹೆಂಗ್ ಇಟ್ಬಿಟ್ಟು? ನಾನು ಒಳಗೆ ಹೋಗ್ತೀನಿ ಈಗ, ಚಳಿ ಆಗ್ತಾ ಇದೆ ಮಮ್ಮಂಗೆ. ಆಯ್ತು, ನೀನು ಫೋನ್ ಮಾಡು, ನಾನು ಇಲ್ಲೇ ಇರ್ತೀನಿ.